ದುಃಖ ಸುಖ ಜೀವನದ ಎರಡು ಮುಖಗಳಿದ್ದ ಹಾಗೆ. ಕತ್ತಲೆ ಹಾಗೂ ಬೆಳಕು ಜೀವನದಲ್ಲಿ ಬಂದೇ ಬರುತ್ತೆ. ರಾತ್ರಿ ಹಾಗೂ ಹಗಲು ಬಂದೇ ಬರುತ್ತೆ. ಮಲಗಬೇಕು, ಏಳಬೇಕು, ದಿನಾಚರಿ ನಡೆಸ್ತಾ ಇರಬೇಕು. ಅದೇ ರೀತಿ ಪ್ರಪಂಚದ ನಿಯಮ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾನೊಂದು ಕತೆ ಕೇಳಿದ್ದೆ. ಚಂದ್ರ ಹಾಗೂ ಸೂರ್ಯ ಇಬ್ಬರೂ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಚಂದ್ರ ಹೇಳುತ್ತೆ ಸೂರ್ಯನ ಹತ್ರ, ನನಗೂ ಕತ್ಲೆ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ, ಬೆಳಕು ನೋಡುವ ಆಸೆ ಇದೆ, ನಾವು ನಮ್ಮ ಜಾಗ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಸೂರ್ಯ ಹೇಳುತ್ತೆ, ಸರಿ ನಾನು ಬರ್ತೀನಿ ನಿನ್ನ ಹತ್ರ, ನಾವು ಜಾಗ ಚೇಂಜ್ ಮಾಡೋಣ ಅಂತ. ಸೂರ್ಯ ಚಂದ್ರ ಇರೋ ಕಡೆ ಹೋಗುತ್ತೆ. ಹೋಗಿ ಎಷ್ಟು ಹೋದ್ರೂ ಅದಕ್ಕೆ ಕತ್ಲು ಕಾಣಿಸ್ತಾ ಇಲ್ಲ. ಸೊ ಅದು ಹೇಳುತ್ತೆ, ಎಲ್ಲಿದೆ ಕತ್ಲು, ನನಗೆಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ. ಆಗ ಚಂದ್ರನಿಗೆ ಅರಿವಾಯಿತು, ಎಲ್ಲಿ ಬೆಳಕಿದೆ ಅಲ್ಲಿ ಕತ್ತಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕತ್ತಲಿದ್ದಿದ್ದ ಕಡೆ ಬೆಳಕು ಬಂದಾಗ ಆ ಕತ್ತಲ ಜಾಗ ಕೂಡ ಖಾಲಿಯಾಗಿ ಬೆಳಕಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಚಂದ್ರನಿಗೆ ಅರ್ಥ ಆಯಿತು. ಸೊ ಚಂದ್ರ ಹೇಳುತ್ತೆ, ನನ್ನೊಂದು ಭ್ರಮೆ, ಆ ಕತ್ತಲು ಇರೋ ಕಡೆ ನೀನು ಬಂದರೆ ಬೆಳಕು ಬಂದೇ ಬರುತ್ತೆ, ಸೊ ನಿನಗೆ ಕತ್ತಲನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದರ ಬಗ್ಗೆ ನಾನೊಂದು ಕೆಲವೊಂದು ಪಂಕ್ತಿಗಳನ್ನ ಬರೆದಿದ್ದೇನೆ. ಅದರ ಹೆಸರು ಒಂದು ಕಿರಣ. ಸೊ ಹೋಪ್ ಯು ವಿಲ್ ಎಂಜಾಯ್. ಬೆಳಕು ಎಲ್ಲಿದೆ ಅಲ್ಲಿ ಕತ್ತಲಾಗಲು ಸಾಧ್ಯವಿಲ್ಲ, ಬೆಳಕೇ ಜೀವನ. ಕತ್ತಲು ಕವಿದ ಮೋಡಗಳಲ್ಲಿ ಒಂದು ಸಣ್ಣ ಮಿಂಚಿನ ಜಳಕು ಬೆಳಕು ತರುತ್ತದೆ. ಕತ್ತಲು ಕವಿದ ಮನೆಯಲ್ಲಿ ಒಂದು ಬೆಂಕಿ ಕಡ್ಡಿ ಗೀರಿದರೆ ಸುತ್ತಮುತ್ತ ಇರುವ ವಸ್ತುಗಳು ಕಾಣುತ್ತವೆ. ಕತ್ತಲಿರುವ ಹೆಂಚಿನ ಚಾವಣಿಯಲ್ಲಿ ಒಂದು ಸಣ್ಣ ರಂಧ್ರವಿದ್ದರೆ ಸೂರ್ಯನ ಕಿರಣಗಳ ಬಿಂಬ ಕೋಣೆಯ ಒಳಗೆ ಒಂದು ಬೆಳಕಿನ ಕಿರಣದ ಕೊಳವೆಯ ಹಾಗೆ ಆಗಿ ಬೆಳಕು ತರುತ್ತದೆ. ಜೀವನದಲ್ಲಿ ಯಾರೂ ಕತ್ತಲಲ್ಲಿ ಇರಲು ಇಷ್ಟಪಡುವುದಿಲ್ಲ. ಬೆಳಕಿರುವ ಕಡೆ ಹೋಗುವ ದಾರಿ ಹುಡುಕುತ್ತೇವೆ. ಅದೇ ರೀತಿ ನಮ್ಮ ಜೀವ ದೇವರು ಕೊಟ್ಟ ಒಂದು ದಿವ್ಯ ದೀಪ. ಅದರ ಉದ್ದೇಶವೇನೆಂದರೆ ನಿನ್ನ ಜೀವನ ಬೇರೆಯವರಿಗೆ ದಾರಿ ದೀಪವಾಗಲಿ. ಹಾಗೆಯೇ ನಿನ್ನ ಜೀವನದಲ್ಲಿ ಕತ್ತಲು ಕವಿದರೆ ಬೇರೆಯವರು ನಿನ್ನ ದಾರಿ ದೀಪವಾಗಲಿ ಎಂದು ಅರ್ಥ. ಎಲ್ಲಿಯ ತನಕ ದೀಪ ಅಥವಾ ಬೆಳಕು ಇದೆಯೋ ಅಲ್ಲಿಯ ತನಕ ಭರವಸೆ ಹಾಗೂ ಬೆಳಕಿನ ಹಾದಿ ಇದೆ. ಸೂರ್ಯ ಜಾತಿ, ಮತ, ಭಾಷೆ, ಬಣ್ಣ ನೋಡಿ ಬೆಳಕು ಕೊಡುವುದಿಲ್ಲ. ಪ್ರತಿಯೊಬ್ಬರಿಗೂ ಸೂರ್ಯ ಬೆಳಕು ಕೊಡುತ್ತದೆ. ನಾನು ಎನ್ನುವುದು ಉಳಿಯಬೇಕಾದರೆ ನೀವು ಎನ್ನುವ ದೀಪ ಉರಿಯುತ್ತಿರಬೇಕು. ಎಲ್ಲರೂ ಸೇರಿದರೆ ನಂದ ದೀಪವಾಗುವುದು ಸಹಜ. ಬನ್ನಿ ಎಲ್ಲರೂ ಸೇರಿ ನಂದ ದೀಪವಾಗಿ ಬೆಳಗೋಣ. ಆ ಬೆಳಕಿನ ಒಂದು ಕಿರಣವಾಗಿ ಕತ್ತಲು ಕವಿದ ಮನಸ್ಸಿನಲ್ಲಿ ಬೆಳಕು ತರೋಣ ಎಂದಿತು ನನ್ನ ಮನ. ಸೊ ಇದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಇದರಿಂದ ನನಗೆ ಅರ್ಥ ಆಗಿದ್ದೇನು ಅಂದರೆ, ದೇವರ ಕೊಡುಗೆ ಒಂದು ಪ್ರತಿಯೊಬ್ಬರಲ್ಲೂ ಇದೆ. ಎಲ್ಲರಲ್ಲೂ ಒಂದೊಂದು ಇಂಟೆನ್ಷನ್ ಇರುತ್ತೆ. ನಾನು ಒಳ್ಳೇದು ಮಾಡಬೇಕು, ಯಾರಿಗಾದರೂ ಹೆಲ್ಪ್ ಮಾಡಬೇಕು. ಕೆಲವರು ಆಶ್ರಮ ಇಟ್ಕೊಂಡಿದ್ದಾರೆ, ಕೆಲವರು ಎಜುಕೇಷನ್ ಕೊಡ್ತಾರೆ ಮಕ್ಕಳಿಗೆ, ಕೆಲವರು ಹಣ ಸಹಾಯ ಮಾಡ್ತಾರೆ, ಜಾಬ್ ಕೊಡ್ತಾರೆ, ತುಂಬ ರೀತಿಯಲ್ಲಿ. ಆದರೆ ಎಲ್ರಿಗೂ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ಆಸೆ ಏನು ಅಂದರೆ, ನಿಮ್ಮ ತನಕ ನನ್ನ ಧ್ವನಿ ಮುಟ್ಟಿಸುವ ಆಸೆ. ನನ್ನಲ್ಲೂ ಒಂದು ಆಸೆ ಇದೆ. ಏನಾದರೂ ನನಗೆ ಮಾಡಬೇಕು ಅಂದರೆ ಸಣ್ಣ ವಿಷಯವಾದರೂ ಪರವಾಗಿಲ್ಲ, ಹಿಂದೆ ಮುಂದೆ ನೋಡದೆ ಮಾಡಬೇಕು. ಈ ಗಳಿಗೆ, ಈ ಕ್ಷಣವೇ ಆ ಬೆಳಕಿನ ಗಳಿಗೆ. ಸೊ ಈ ಕ್ಷಣದಲ್ಲಿ ನನಗೆ ಸಿಕ್ಕುವ ಸಂದರ್ಭ ಅಂದರೆ ನಿಮಗೆ ಪ್ರೇರಣೆ ಕೊಡುವ ಸಂದರ್ಭ. ಹಾಗಾಗಿ ಈ ಬೆಳಕಿನ ಸಮಯದಲ್ಲಿ ನಾವೆಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡಿ ಸಂತೋಷದಿಂದ ಜೀವನ ನಡೆಸೋಣ ಅಂತ ಹಾರೈಸಿ ನಮಸ್ತೆ ಹೇಳ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.